ಪ್ರಾರ್ಥನಾ, ನಿನ್ನ ನೋಡ್ತಾ ಇದ್ರೆ ನನಗೆ ತುಂಬಾನೇ ಬೇಜಾರಾಗ್ತಿದ್ಯಮ್ಮ. ಯಾಕೆ ಚಿಕ್ಕಮ್ಮ, ಏನಾಯ್ತು? ನಾನು ಅಂಜಲಿಗೆ ಮಾತಾಡ್ಸೋಣ ಅಂತ ಹೋದ್ನಾ? ಈಗ ಸ್ನಾನ ಮಾಡಿ ಎದ್ದು ರೆಡಿಯಾಗಿ ಆರಾಮಾಗಿ ಕೂತ್ಕೊಂಡಿದ್ದಾಳೆ. ಅವಳಿಗೇನು ಕೆಲಸ ಹೇಳು? ಮೂರು ದಿನಕ್ಕೂ ತವ್ರ ಮನೆಗೆ ಬಂದು ಕೂತ್ಕೋತಾಳೆ. ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಬೇಡವಾ ಅವಳಿಗೆ? ಹಾಗೇನಿಲ್ಲ ಚಿಕ್ಕಮ್ಮ, ಅತ್ತೆ ಮಾವನ ಆ್ಯನಿವರ್ಸರಿಗೆ ಅಂತ ಬಂದಿದ್ದಾಳೆ ಅಷ್ಟೇ. ಬಂದಮೇಲೆ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಅಂತ ಮಾಡಬೇಕಲ್ವಾ? ಆರಾಮಗಳು ರೂಮಲ್ಲಿ ಮಲಗಿರ್ತಾಳೆ, ನೀನು ಅಡುಗೆ ಮನೇಲಿ ಕೆಲಸ ಮಾಡ್ತಾ ಇರು. ನೀನು ಏನಾದರೂ ಒಂದು ಕೆಲಸ ಹೇಳ್ಬೇಕು ಅವಳಿಗೆ. ಬಾಕಿದಕ್ಕೆಲ್ಲ ಮನೆ ಮಗಳು, ಕೆಲ್ಸಕ್ಕೆ ಮಾತ್ರ ಇಲ್ಲ ಅಲ್ವಾ? ಅಯ್ಯೋ, ಅವ್ರ ಮನೇಲಿ ಮಾಡೋದು ಇದ್ದೇ ಇರುತ್ತಲ್ಲ ಚಿಕ್ಕಮ್ಮ, ಅದಕ್ಕೆ ನಾನು ಅವಳಿಗೇನು ಹೇಳಕ್ಕೆ ಹೋಗಲ್ಲ ಅಷ್ಟೇ. ನೀನು ಅವಳಿಗೇನು ಹೇಳಕ್ಕೆ ಹೋಗಲ್ಲ, ಆದರೂ ಅವಳು ನಿನ್ನ ಮೇಲೆ ಎಲ್ಲರ ಹತ್ರನೂ ಚಾಡಿ ಹೇಳ್ಕೊಂಡು ಬರ್ತಾಳೆ. ಚಾಡಿನ ನನ್ನ ಮೇಲ? ಹೌದು ಪ್ರಾರ್ಥನಾ, ಈಗ ನಾನು ಅಂಜಲಿನ ಮಾತಾಡ್ಸೋಣ ಅಂತ ಅವಳು ರೂಮಿಗೆ ಹೋಗಿದ್ನಲ್ಲ, ಅವಾಗ ಹೇಳ್ತಾ ಇದ್ಲು, ಅದಕ್ಕೆ ಅಡುಗೆ ಮನೇಲಿ ಬೆಳಗಿಂದ ರಾತ್ರಿವರೆಗೂ ಕೆಲಸ ಮಾಡ್ತಾನೇ ಇರ್ತಾರೆ, ಆದರೆ ಒಂದು ಕೆಲಸನೂ ನೆಟ್ಟಿಗೆ ಮಾಡಕ್ಕೆ ಬರಲ್ಲ, ಅದು ಏನು ಕಲ್ತ್ಕೊಂಡು ಬಂದಿದ್ದಾರೋ ಗೊತ್ತಿಲ್ಲ, ಹಾಗೆ ಹೀಗೆ ಅಂತ. ಅಮ್ಮ, ಕೇಳಿಸ್ಕೊಂಡ್ಯಾ ನಿನ್ನ ತಂಗಿ ಆಡ್ತಿರೋ ಮಾತನ್ನ? ಅಂಜಲಿ ಇವಳು ಇಷ್ಟರ ಮಟ್ಟಿಗೆ ಹಾಳಾಗಿ ಹೋಗಿದ್ದಾಳೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಇವಳು ನಂಬಿ ನಾನು ನಿನ್ನ ಪ್ರಾರ್ಥನೆಯನ್ನು ಬೇರೆ ಮಾಡಕ್ಕೆ ಹೊರಟಿದ್ನಲ್ಲ, ನಿಜಕ್ಕೂ ನನ್ನ ಮೇಲೆ ನನಗೆ ಕೋಪ ಬರ್ತಿದೆ. ಇಲ್ಲ ಅಂಜಲಿ, ಈಗಲೇ ಸಂತೋಷಂಗೆ ಫೋನ್ ಮಾಡಿ ನೀನು ಹೊರಟು ಬಾ ಅಂತ ಹೇಳ್ತೀನಿ. ಅವನು ಬರಲಿ ಇಲ್ಲಿಗೆ, ಆಮೇಲೆ ಮುಂದಿನ ಮಾತು. ಅಮ್ಮ ಪಾಪ, ಅವನಿಗಲ್ಲಿ ಎಷ್ಟು ಕೆಲಸ ಇರುತ್ತೋ ಏನೋ, ಅದು ಏನೇ ಕೆಲಸ ಇರ್ಬೋದು, ಅದನ್ನೆಲ್ಲ ಬಿಟ್ಟು ಸೀದಾ ನಮ್ಮನೆಗೆ ಬಾ ಅಂತ ನಾನು ಅವನಿಗೆ ಫೋನ್ ಮಾಡಿ ಹೇಳೇ ಹೇಳ್ತೀನಿ. ನನ್ನ ಸೊಸೆಗೆ ಇವಳು ಇಷ್ಟೆಲ್ಲ ಮಾಡ್ತಾಳೆ ಅಂದರೆ ಸಂತೋಷನ ಹೆಂಡತಿ, ಅವಳಿಗೆ ಇನ್ನಿಷ್ಟೆಲ್ಲ ಇವಳು ಮಾಡ್ಬೋದು? ಇಲ್ಲ ಇಲ್ಲ, ಇದೆಲ್ಲ ಸಂತೋಷನ್ ಗೊತ್ತಾಗಬೇಕು. ನಾಳೆ ಇವಳಿಗೆ ಸೊಸೆ ಆಗೋ ಹುಡುಗಿಗೆ ಯಾವ ತೊಂದರೆನೂ ಆಗಬಾರ್ದು. ಅಮ್ಮ ನಡಿ, ನಾವು ಅಡುಗೆ ಮನೆಗೆ ಹೋಗೋಣ, ನೋಡೋಣ ಚಿಕ್ಕಮ್ಮ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಸರಿ ನಡಿ. ಶಾರದಾ, ಇಲ್ಲಿ ಕುತ್ಕೊಂಡು ಏನು ಮಾಡ್ತಿದ್ಯಾ? ನಾನಾ ಪ್ರಾರ್ಥನಾ ಹತ್ರ ಮಾತಾಡ್ತಿದ್ದೆ. ಅಕ್ಕ, ಆನಿವರ್ಸರಿಗೆ ಶಾಪಿಂಗ್ ಎಲ್ಲ ಮುಗೀತಾ? ಹಾಂ, ಸದ್ಯಕ್ಕೆ ಯಾವುದೂ ಶಾಪಿಂಗ್ ಇಲ್ಲ. ಯಾಕೆ ಚಿಕ್ಕಮ್ಮ? ಯಾಕೂ ಇಲ್ಲ, ಮನೇಲೇ ಇದ್ದು ಬೋರ್ ಅನ್ನಿಸ್ತಿತ್ತು, ಅದಕ್ಕೆ ಏನಾದರೂ ಶಾಪಿಂಗ್ ಇದ್ರೆ ಆಚೆ ಹೋಗಿ ಮಾಡ್ಕೊಂಡು ಬರೋಣ, ಸುತ್ತಾಡ್ದಂಗೆ ಆಗುತ್ತೆ ಅಂತ ಕೇಳಿದೆ. ಇಲ್ಲ, ಎಲ್ಲ ಶಾಪಿಂಗು ಆಲ್ಮೋಸ್ಟ್ ಮುಗ್ದಿದೆ. ಹೌದಾ? ಅದು ಸರಿ ಅಂಜಲಿ, ನಿಮ್ಮ ಅಪ್ಪ ಅಮ್ಮಂಗೆ ನೀನು ಏನು ಗಿಫ್ಟ್ ಕೊಡ್ತಿದ್ಯಾ? ಏನು ಚಿಕ್ಕಮ್ಮ ನೀವು ಇದನ್ನ ಅಮ್ಮನ ಮುಂದೆನೇ ಕೇಳ್ತಿದ್ದೀರಲ್ಲ? ನಾನು ಏನು ಗಿಫ್ಟ್ ಕೊಡ್ತಿದ್ದೀನಿ ಅಂತ ಅಮ್ಮನ ಮುಂದೆ ಹೇಳೋಕ್ಕಾಗತ್ತಾ? ಯಾಕಂದ್ರೆ ನಾನು ಅವ್ರಿಗೆ ಸರ್ಪ್ರೈಸ್ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ. ನೀವು ನೋಡಿದ್ರೆ ಅಮ್ಮನ ಮುಂದೆನೇ ಏನು ಗಿಫ್ಟ್ ಕೊಡ್ತಿದ್ಯಾ ಅಂತ ಕೇಳ್ತಿದ್ದೀರಾ. ಓ ಹೌದಾ? ಹಾಗಿದ್ರೆ ಏನೋ ಭಾರಿ ಗಿಫ್ಟೇ ಇರಬೇಕು. ನಂದು ಹಾಗಿರ್ಲಿ, ನೀವೇನು ಗಿಫ್ಟ್ ಕೊಡ್ತಿದ್ದೀರಾ ನಿಮ್ಮ ಅಕ್ಕ ಭಾವಂಗೆ? ಸುಮತಿ ಆಕಾಶದ ನೀಲಿ ಬಣ್ಣದ ಸೀರೆ ಇಲ್ಲ ಅಂತ ಹೇಳಿದ್ಲು, ಅದಕ್ಕೆ ಅದನ್ನೇ ತಗೊಂಡು ಬಂದಿದ್ದೀನಿ. ಓ ಹೌದಾ? ಚಿಕ್ಕಮ್ಮ, ನಿಮ್ಮ ಸೆಲೆಕ್ಷನ್ ಹೇಗಿದೆ ಅಂತ ನೋಡ್ಬೋದಾ? ನೋಡ್ಬೋದು, ಆದರೆ ನಾನು ಇವಾಗಲೇ ತೋರಿಸಲ್ಲಪ್ಪ. ಆ್ಯನಿವರ್ಸರಿ ದಿನ ಹೇಗೋ ಕೊಡ್ತೀನಲ್ಲ, ಅವಾಗ ನೋಡುವಂತೆ. ಸರಿ ಆಯಿತು. ಪ್ರಾರ್ಥನಾ, ನೀನು ಪ್ರಜ್ವಲ್ ಸೇರ್ಕೊಂಡು ಏನು ಗಿಫ್ಟ್ ಕೊಡ್ತಿದ್ದೀರಾ ಅಕ್ಕ ಭಾವಂಗೆ? ನಾನು ಪ್ರಜ್ವಲ್ ಇಬ್ರು ಅತ್ತೆ ಮಾವಂಗೆ ಏನೋ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ, ಅದನ್ನೇ ಕೊಡ್ತಾ ಇದ್ದೀವಿ. ಈಗ ನಾನು ಹೇಳಲ್ಲಪ್ಪ, ನಾನು ಆ್ಯನಿವರ್ಸರಿ ದಿನನೇ ಕೊಡ್ತೀನಲ್ಲ, ಅವಾಗ ನಿಮಗೆ ಗೊತ್ತಾಗತ್ತೆ ಬಿಡಿ. ಚಿಕ್ಕಮ್ಮ, ನಾನು ಅತ್ತೆ ಮಾವನ ಆ್ಯನಿವರ್ಸರಿಗೆ ಗ್ರ್ಯಾಂಡಾಗಿ ರೆಡಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಡ್ರೆಸ್ ತಗೋಬೇಕು, ನೀವು ನನ್ನ ಜೊತೆ ಶಾಪಿಂಗ್ ಬರ್ತೀರಾ? ಅಂಜಲಿ ಆದ್ರೇನು ಪ್ರಾರ್ಥನಾ ಆದ್ರೇನು ಯಾರಾದರೂ ಸರಿ, ಒಟ್ನಲ್ಲಿ ನಾನು ಅವ್ರ ಜೊತೆ ಶಾಪಿಂಗ್ ಹೋಗಬೇಕು, ಇಷ್ಟಪಟ್ಟದನ್ನೆಲ್ಲ ತಗೋಬೇಕು ಅಷ್ಟೇ. ಸರಿ, ನಾನು ಬೇಗ ರೆಡಿಯಾಗಿ ಬಂದ್ಬಿಡ್ತೀನಿ, ನೀನು ರೆಡಿಯಾಗು, ಇಬ್ಬರು ಜೊತೆಗೆ ಹೋಗೋಣ. ಸರಿ ಚಿಕ್ಕಮ್ಮ, ಆಯಿತು, 5 ನಿಮಿಷದಲ್ಲಿ ರೆಡಿಯಾಗಿ ಬರ್ತೀನಿ. ಅಂಜಲಿ, ಚಿಕ್ಕಮ್ಮ ಹೋದ್ರೆ ನೋಡು. ಅದಕ್ಕೆ ನೀವು ಏನು ಮಾಡ್ತಿದ್ದೀರಾ? ಚಿಕ್ಕಮ್ಮ ಏನಕ್ಕೆ ಶಾಪಿಂಗ್ ಕರೆದ್ರಿ? ನೋಡ್ತಾ ಇರು, ಚಿಕ್ಕಮ್ಮ ಅನ್ಕೊಂಡಿದ್ದಾರೆ ಪ್ರಾರ್ಥನನ ಜೊತೆ ಹೋಗಿ ನನಗೇನೇನು ಬೇಕೋ ಅದನ್ನ ಎಲ್ಲ ತಗೊಳ್ಳೋಣ ಅಂತ. ಇಲ್ಲಿಂದ ನಾನು ಚಿಕ್ಕಮ್ಮ ಇಬ್ಬರೇ ಹೋಗೋದು ಶಾಪಿಂಗ್ಗೆ. ಅಲ್ಲಿ ಪ್ರಜ್ವಲ್ ಬರ್ತಾರೆ. ಪ್ರಜ್ವಲ್ ಮುಂದೆ ಚಿಕ್ಕಮ್ಮನ ಬೆಳಕಳು ಏನು ಬೇಯಲ್ಲ. ಪ್ರಜ್ವಲ್ ಡೈರೆಕ್ಟಾಗಿ ಹೇಳಿ ಬಿಡ್ತಾರೆ, ನಿಮ್ಗೆ ಏನು ಬೇಕೋ ಅದನ್ನ ಸಂತೋಷಂಗೆ ಫೋನ್ ಮಾಡಿ ಕೇಳಿ ಚಿಕ್ಕಮ್ಮ ಅಂತ. ನೋಡ್ತಾ ಇರು,
ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ, ಆದರೆ ಏನು ಕೊಡ್ಸಲ್ಲ. ಪ್ರಾರ್ಥನಾ, ಅವಳು ಇನ್ನೇನು ಬರ್ತಾಳೆ, ನೀನು ಹೋಗಿ ಬೇಗ ರೆಡಿಯಾಗಿ ಬಾ. ಅಮ್ಮ, ಶಾಪಿಂಗ್ ಮುಗಿಸ್ಕೊಂಡು ಬಂದ್ಮೇಲೆ ನಿನ್ನ ತಂಗಿ ಮುಖ ನೋಡಬೇಕು. ಪ್ರಾರ್ಥನಾ ಶಾರದಾ ಇಬ್ಬರು ಹೊರಗಡೆ ಹೋದ್ಮೇಲೆ ಸುಮತಿ ತನ್ನ ತಂಗಿ ಮಗ ಸಂತೋಷನ್ಗೆ ಫೋನ್ ಮಾಡಿ ನೀನು ಆದಷ್ಟು ಬೇಗ ಹೊರಟು ಬಾ ಅಂತ ಹೇಳ್ತಾಳೆ. ಅದೆಲ್ಲ ನಾನು ಇಲ್ಲಿಗೆ ಬಂದಮೇಲೆ ಹೇಳ್ತೀನಿ. ನಿಮ್ಮ ತಾಯಿ ತುಂಬ ಆರೋಗ್ಯವಾಗಿದ್ದಾರೆ, ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಆದರೆ ನೀನು ಇಲ್ಲಿಗೆ ಬರ್ತಾ ಇರೋ ವಿಷಯ ನಿಮ್ಮ ತಾಯಿಗೆ ತಿಳಿಸ್ಬೇಡ. ನೋಡು ಸಂತೋಷ, ನಿನ್ನ ದೊಡ್ಡಮ್ಮನ ಮೇಲೆ ನಿನಗೆ ಗೌರವ, ಪ್ರೀತಿ, ವಿಶ್ವಾಸ ಇದ್ದರೆ ನಾನು ಹೇಳ್ದಂಗೆ ಮಾಡು. ಹಾಂ, ಸರಿ. ಅಲ್ಲ, ಇವಳು ನನ್ನ ಸೊಸೆನ ಇಷ್ಟೆಲ್ಲ ಆಟಾಡಿಸ್ತಾಳೆ ಅಂದಮೇಲೆ ಇವಳು ಸೊಸೆನ ಇನ್ನೆಷ್ಟೆಲ್ಲ ಆಟಾಡಿಸ್ಬೋದು? ಪಾಪ ಆ ಹುಡುಗಿ ಎಲ್ಲಿದ್ದಾಳೋ ಏನೋ, ಇವಳ ಹತ್ರ ಬೇಯಬೇಕಲ್ಲ. ಈ ವಿಷಯಗಳನ್ನೆಲ್ಲ ಸಂತೋಷಂಗೆ ಹೇಳಿ ನಿನ್ನ ಹೆಂಡ್ತಿನ ನೀನಾದರೂ ಚೆನ್ನಾಗಿ ನೋಡ್ಕೊ, ನಿಮ್ಮ ಅಮ್ಮನ ಬುದ್ಧಿ ಹೀಗೆ ಅಂತ ಹೇಳಬೇಕು. ಪ್ರಾರ್ಥನಾ, ಅದೇನೋ ಡ್ರೆಸ್ ತಗೋಬೇಕು ಅಂದರೆ ನೋಡಿದ್ರೆ ಮಾರ್ಕೆಟ್ ಕರ್ಕೊಂಡು ಬಂದಿದ್ಯಾ? ಹೌದು, ಇವಾಗ ಹೋಗಿ ಡ್ರೆಸ್ ತಗೋಬೇಕು. ಪ್ರಜ್ವಲ್ ಆ ಮಾರ್ಕೆಟ್ ಹತ್ರ ಇರೋ, ನಾನು ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿಗೆ ಬಂದಿರೋದು. ತಡೀರಿ, ಪ್ರಜ್ವಲ್ಗೆ ಫೋನ್ ಮಾಡ್ತೀನಿ, ಎಲ್ಲಿದ್ದಾರೋ ಕೇಳ್ತೀನಿ. ಹಲೋ, ಅದೇ ಅವ್ನು ಬೇರೆ ಬರ್ತಾನೆ, ನಾನು ಮಾರ್ಕೆಟಲ್ಲಿ ಇದ್ದೀನಿ. ಪ್ರಜ್ವಲ್ ಏನಾದರೂ ಶಾಪಿಂಗ್ ಬಂದ್ರೆ ಸರಿ, ನಾನು ಏನೂ ತಗೊಳಕ್ಕಾಗಲ್ಲ. ಏನು ಮಾಡೋದೀಗ? ಇವಳಿಗೆ ಮೊದಲೇ ಹೇಳಕ್ಕೇನಾಗಿತ್ತು ಪ್ರಜ್ವಲು ಬರ್ತಾರೆ ಅಂತ. ಅದು ಗೊತ್ತಾಗಿದ್ದಿದ್ರೆ ನನ್ನ ಮನೆಯಿಂದ ಬರ್ತಾನೆ ಇರಲಿಲ್ಲ, ಆರಾಮಾಗಿ ಮಲ್ಕೋತಿದ್ದೆ. ಹಾಂ ಸರಿ, ಬನ್ನಿ, ಕಾಯ್ತಾ ಇರ್ತೀನಿ. ಇನ್ನು 5 ನಿಮಿಷ ಬರ್ತೀನಿ ಅಂತ ಹೇಳಿದ್ರು. ಹೌದಾ, ಸರಿ ಬರಲಿ. ನಡೀರಿ ಚಿಕ್ಕಮ್ಮ, ಆ ಕಡೆ ಎಲ್ಲಾದರೂ ಸೈಡಲ್ಲಿ ನಿಂತ್ಕೊಳ್ಳೋಣ, ಸುಮ್ಮನೆ ದಾರಿಲಿ ಯಾಕೆ? ಹಾಂ. ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಪ್ರಜ್ವಲ್, ನೀನು ಹೋಗಿದ್ಯಾ ಶಾಪಿಂಗ್ಗೆ? ಹೌದಮ್ಮ, ನನ್ನ ಹೆಂಡತಿಗೆ ಏನಾದರೂ ಕೊಡಿಸ್ಬೇಕು, ಅವಳು ಇಷ್ಟಪಟ್ಟಿದ್ದೆಲ್ಲ ತೆಕ್ಕೊಡ್ಬೇಕು ಅಂತ ನನಗೂ ಆಸೆ ಇರುತ್ತಲ್ವಾ. ಅದಕ್ಕೆ ಆಫೀಸ್ಗೆ ಹಾಫ್ ಡೇ ಲೀವ್ ಹಾಕಿ ಪ್ರಾರ್ಥನಾ ಜೊತೆ ಶಾಪಿಂಗ್ ಹೋಗಿದ್ದೆ. ಒಳ್ಳೇದಾಯ್ತು ಬಿಡಪ್ಪ. ಪ್ರಾರ್ಥನಾ, ನಡಿ, ಇಬ್ರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಇದ್ಯಾಕೆ ಶಾರದಾ, ಮುಖ ಈ ರೀತಿ ಇಟ್ಕೊಂಡಿದ್ಯಾ? ಯಾಕೆ, ಏನಾಯ್ತು? ಅಯ್ಯೋ, ಪ್ರಾರ್ಥನಾ ಅಲ್ಲಿ ಇಲ್ಲಿ ಅನ್ಕೊಂಡು ಚೆನ್ನಾಗಿ ಸುತ್ತಾಡಿಸ್ಬಿಟ್ಲು. ಮಂಡಿ ಎಲ್ಲ ನೋವ್ತಾ ಇದೆ, ಯಾಕೋ ಆಗ್ತಾನೆ ಇಲ್ಲ ಕಣೆ ಸುಮತಿ. ಸುತ್ತಾಡ್ಸಿದ್ದಕ್ಕಲ್ಲ, ಏನೂ ತೆಕ್ಕೊಟ್ಟಿರಲ್ಲ, ಬರೀ ಕೈಯಲ್ಲಿ ಕರ್ಕೊಂಡು ಬಂದಿರ್ತಾರೆ, ಅದಕ್ಕೆ ಈ ರೀತಿ ಹೇಳ್ತಾ ಇರೋದು. ನಾನು ನಿನ್ಗೆ ಆವಾಗಲೇ ಹೇಳ್ದೆ, ಜರ್ನಿ ಮಾಡ್ಕೊಂಡು ಸುಸ್ತಾಗಿ ಬಂದಿರ್ತೀಯ, ಒಂದು ಗಳಿಗೆ ರೆಸ್ಟ್ ತಗೋ ಅಂತ. ನೀನೇ ಶಾಪಿಂಗ್ ಅಂತ ಓಡ್ ಹೋಗಿದ್ದು. ಅಯ್ಯೋ ಹೌದು, ತುಂಬಾ ಸುಸ್ತಾಗ್ತಿದೆ. ಸರಿ, ನಾನೊಂದು ಸ್ವಲ್ಪ ಹೊತ್ತೋಗಿ ಮಲ್ಕೋತೀನಿ. ಊಟ ಮಾಡ್ಬಿಟ್ಟು ಮಲ್ಕೊಳೆ. ಅಯ್ಯಪ್ಪ, ನನಗೇನು ಬೇಡ, ತುಂಬ ಸುಸ್ತಾಗ್ತಿದೆ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ತಗೋತೀನಿ. ಒಂದು ಅರ್ಧ ಗಂಟೆ ಮಲಗಿದ್ರೆ ಆಮೇಲೆ ಬೇಕಾದ್ರೆ ಎದ್ದು ಊಟ ಮಾಡ್ಬೋದು. ನಾನು ಪ್ರಾರ್ಥನಾ ಜೊತೆ ಶಾಪಿಂಗಿಗೆ ಹೋಗಲೇಬಾರ್ದಾಗಿತ್ತು. ನಾನೇನೋ ಅಂದ್ಕೊಂಡು ಹೋದೆ, ಅದೇನೋ ಆಯಿತು. ಓಹೋ, ಅವನ್ಯಾಕೆ ಬರಬೇಕಿತ್ತು ಶಾಪಿಂಗ್ಗೆ? ನಾವು ಹೆಂಗಸರು ಏನೋ ಮಾಡ್ಕೊಂಡು ಬರ್ತಾ ಇದ್ವಿ. ಏನು ಪ್ರಪಂಚದಲ್ಲಿ ಯಾವ ಗಂಡನೋ ಯಾವ ಹೆಂಡ್ತಿನೋ ಶಾಪಿಂಗ್ ಕರ್ಕೊಂಡು ಹೋಗೋದೇ ಇಲ್ಲ, ನಾನು ಒಬ್ಬನೇ ಕರ್ಕೊಂಡು ಹೋಗೋದು ಅನ್ನೋ ಥರ ಪೋಸ್ ಕೊಟ್ಕೊಂಡು ನಿಂತಿದ್ದ. ಅವನು ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ ನನಗೆ. ಅದೇ ನಾನು ಪ್ರಾರ್ಥನಾ ಇಬ್ಬರೇ ಇದ್ದಿದ್ರೆ ಪ್ರಾರ್ಥನಾನ ಹೇಗಾದರೂ ಮಾಡಿ ಪುಸ್ಲಾಯಿಸ್ಕೊಂಡು ನನಗೆ ಏನೇನು ಇಷ್ಟನೋ ಅದನ್ನೆಲ್ಲ ತೊಗೊಂಡು ಬರ್ಬೋದಿತ್ತು. ಸುಮ್ಮನೆ ನನ್ನ ಎನರ್ಜಿ ಎಲ್ಲ ವೇಸ್ಟ್ ಮಾಡಿಕೊಂಡು ಇಲ್ಲಿಂದ ಅಲ್ಲಿವರೆಗೂ ಹೋಗಿ ಬಂದೆ. ಅತ್ತೆ, ನಿಮ್ಮ ತಂಗಿ ಮುಖ ನೋಡಿದ್ರಾ ಹೇಗಿತ್ತು ಅಂತ? ದಯವಿಟ್ಟು ನೀವು 3 ಜನನೂ ನನಗೆ ಕ್ಷಮಿಸ್ಬಿಡಿ. ನೀವು ಹೇಳಿದ ನಮ್ಮದೆ, ನಾನು ನನ್ನ ತಂಗಿನೇ ಸರಿ ಅಂತ ವಾದ ಮಾಡ್ತಿದ್ದೆ, ಆದರೆ ಇವಾಗ ಗೊತ್ತಾಗ್ತಿದೆ ರೀ. ಅಂತೂ ಅತ್ತೆಗೆ ಸತ್ಯ ಏನು ಅಂತ ಗೊತ್ತಾಯಿತು. ಅಮ್ಮ, ನಾವೆಲ್ಲರೂ ಸೇರಿ ಚಿಕ್ಕಮ್ಮಂಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಹೌದು, ಅದಕ್ಕೆ ನಾನು ಸಂತೋಷಂಗೆ ಫೋನ್ ಮಾಡಿದ್ದೀನಿ, ಆದಷ್ಟು ಬೇಗ ಇಲ್ಲಿಗೆ ಬಾ ಅಂತ ಹೇಳಿದ್ದೀನಿ. ಏನು, ಸಂತೋಷಂಗೆ ಫೋನ್ ಮಾಡಿದ್ಯಾ? ಯಾಕಮ್ಮ? ಯಾಕಂದರೆ ಅವನಿಗೂ ಎಲ್ಲ ವಿಚಾರನೂ ಗೊತ್ತಾಗಬೇಕು ಕಣ. ನಾಳೆ ಅವನ ಮದುವೆ ಆಗಿ ಅವನ ಹೆಂಡತಿ ಮನೆಗೆ ಬಂದರೆ ಇವಳು ಇನ್ನೆಷ್ಟರ ಮಟ್ಟಿಗೆ ಆಟಾಡಿಸ್ಬೋದು. ಅದಕ್ಕೆ ಅವನಿಗೆಲ್ಲ ವಿಚಾರನೂ ಹೇಳೋಣ ಅಂತ ಅವನಿಗೆ ಫೋನ್ ಮಾಡಿದೆ. ಪಾಪ
ತನ್ನ ತಾಯಿಗೆ ಏನಾಯ್ತು ಅಂತ ಅವನು ಗಾಬರಿ ಆದ ಗೊತ್ತಾ. ನಿಮ್ಮ ಅಮ್ಮಂಗೆ ಏನೂ ಆಗಿಲ್ಲ, ಆರೋಗ್ಯವಾಗೇ ಇದ್ದಾರೆ. ನೀನು ಹೊರಟು ಬಾಪ್ಪ, ಇಲ್ಲಿ ಬಂದ್ಮೇಲೆ ನಿಂಗೆಲ್ಲ ವಿಷಯ ಗೊತ್ತಾಗುತ್ತೆ ಅಂತ ಹೇಳಿದ್ದೀನಿ. ಅದೇನೋ ಸರಿ ಅಮ್ಮ, ಪಾಪ ಅವನ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಅವನು ಈ ವಿಷಯಕ್ಕೋಸ್ಕರ ಇಲ್ಲಿವರೆಗೂ ಬರುವಂಥ ಅವಶ್ಯಕತೆ ಇತ್ತಾ? ಅವಶ್ಯಕತೆ ಇದೆಯಪ್ಪ, ಖಂಡಿತ ಇದೆ. ನಾಳೆ ಅವನ ಜೀವನ ಚೆನ್ನಾಗಿರ್ಬೇಕಲ್ವಾ. ಅವನು ಪಾಪ ನಮ್ಮಮ್ಮ ಒಬ್ಬರೇ ಇದ್ದಾರಲ್ಲ ಅಂತ ಇವಳು ಕೇಳ್ದಾಗೆಲ್ಲ ದುಡ್ಡು, ಇವಳು ಎಲ್ಲಿಗೆ ಹೋಗ್ತೀನಿ ಅಂದರೂ ಅಲ್ಲಿಗೆ ಆಯಿತು ಹೋಗ್ಬಾ ಅಂತ ಕಳಿಸ್ತಾನಲ್ಲ, ಅದಕ್ಕೆ ಇವಳು ಹೆಚ್ಕೊಂಡಿರೋದು. ಬರಲಿ ಸಂತೋಷ. ಹೌದಮ್ಮ, ಇದು ಯಾವುದು ಸಂತೋಷನ್ ಗೊತ್ತೇ ಇಲ್ಲ ಪಾಪ. ಯೋಚನೆ ಮಾಡಿದ್ರೆ ಒಂದು ರೀತಿಲಿ ಇವಳು ಅವನಿಗೆ ಮೋಸ ಮಾಡ್ತಾ ಇದ್ದಾಳೆ ತಾನೆ. ಅವನು 5,000 ರೂಪಾಯಿ ಅಕೌಂಟ್ಗೆ ಹಾಕಿ ಏನಾದರೂ ಗಿಫ್ಟ್ ಕೊಟ್ಬಿಟ್ಟು ಬಾ ಅಂತ ಹೇಳಿದ್ದಾನೆ. ಇವಳು 1 ರೂಪಾಯಿ ಕೊಟ್ಟಿಲ್ಲ. ಅದು ಹಾಳಾಗೋಗ್ಲಿ ಬಿಡು. ಅಟ್ಲೀಸ್ಟ್ ಮಗನ ಹತ್ರ ನಿಜ ಆದರೂ ಹೇಳಬೇಕಿತ್ತಲ್ವಾ. ಹೆತ್ತ ಮಗನಿಗೆ ಈ ರೀತಿ ಮೋಸ ಮಾಡೋಳು ನಾಳೆ ಸೊಸೆಗೆ ಮಾಡದೇ ಇರ್ತಾಳ? ಹೌದಮ್ಮ, ನೀನು ಹೇಳೋದು ಸರಿನೇ. ಅದಕ್ಕೆ ಸಂತೋಷ ಇಲ್ಲಿಗೆ ಬರಲಿ, ಆಮೇಲೆ ಮಿಕ್ಕಿದ ವಿಚಾರ ಎಲ್ಲ ಮಾತಾಡೋಣ. ಈಗ ಸುಮತಿಗೂ ತನ್ನ ತಂಗಿ ಬುದ್ಧಿ ಗೊತ್ತಾಗಿದೆ. ಆದ್ದರಿಂದ ಅವಳು ತನ್ನ ತಂಗಿ ಮಗನ್ನ ಕರೆಸ್ಬೇಕು ಅನ್ನೋ ಯೋಚನೆಲಿದ್ದಾಳೆ. ಸಂತೋಷ ಬಂದಮೇಲೆ ಏನಾಗುತ್ತೆ, ಶಾರದಂಗೆ ಇವರೆಲ್ಲ ಪ್ಲಾನ್ ಮಾಡಿ ಸಂತೋಷನ ಕರೆಸಿರೋದು ಅನ್ನೋದು ಗೊತ್ತಾಗುತ್ತಾ, ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.